ಇದ್ ಹೆಂಗಮ್ಮ ಇದು? ಸಾವ್ಕಾರ ಈಗ ಸೀತಾರಾಮು ಪಿಕ್ಚರ್ದಾಗ ನಮ್ಮ ಶಂಕರಣ್ಣವರು ಮೊದ್ಲು ಹೀರೋ ಆಗಿರ್ತಾರೆ. ಆಮೇಲೆ ಅವ್ರ ಆತ್ಮ ಹೀರೋಯಿನ್ ಒಳಗೆ ಸೇರ್ಕೊಂಡಾಗ ಹೀರೋಯಿನ್ ಆಗಿರ್ತಾರೆ. ಅವಾಗ ನಾವು ಹೀರೋಯಿನ್ ಯಾರು ಹೀರೋ ಯಾರು ಅಂತ ಕೇಳಕ್ ಆಗಿಲ್ರಿ. ಈ ನಮ್ಮ ಸೀರೀಸ್ ಸ್ಪೆಷಾಲಿಟಿನೂ ಹಂಗಾರಿ, ಹೆಣ್ಣೆ ಯಾವ್ದು ಗಂಡೆ ಯಾವ್ದು ಅಂತ ಕೇಳಬಾರ್ದು. ಇನ್ನೊಂದು ಮೇಜರ್ ಯೂಸ್ ಇದೆ. ಈ ಸೀರೆಯಿಂದ ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಇರುತ್ತೆ. ಇದು ಆಕ್ಷನ್ ಸೀರೆ. ಇದರಲ್ಲಿ 2 ಮೋಡ್ ಇರುತ್ತೆ. ಒಂದು ಶಂಕರ್ ನಾಗ್ ಅವ್ರ ಮೋಡು, ಇನ್ನೊಂದು ಮಂಜುಳಾ ಅವ್ರ ಮೋಡು. ಶಂಕರ್ ನಾಗ್ ಅವ್ರ ಮೋಡ್ ನ ಆನ್ ಮಾಡ್ಕೊಂಡು ಯಾರಾದ್ರೂ ಹೆಣ್ಮಕ್ಳು ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಆ ಟೈಮ್ ಅಲ್ಲಿ ಒಂದ್ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿದ್ರೆ ಡುಶುಮ್ 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 ಅಂತ ಹೊತ್ತು ಎಲ್ಲಾರನ್ನು ಶಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. ಇನ್ನು ಮಂಜುಳಾ ಅವ್ರ ಮೋಡ್ ನ ಆನ್ ಮಾಡಿದ್ರೆ ಮನೆಗೆ ಬಂದು ಥೇಟ್ ಹೌಸ್ ವೈಫ್ ತರಾನೇ ಇರ್ತಾರೆ. ಸೂಪರ್ ಸೂಪರ್ ಮಿನಿ, ಬಹಳ ಚಂದ ಮಾಡಿಬಿಟ್ಟೆವ. ಈಗ ನಮ್ಮ ಅಂಗಡಿ ಹೆಸರು ಇನ್ನೊಂದ್ಸಲ ಹೇಳು. ಡಿಡಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಒಮ್ಮೆ ಭೇಟಿ ಕೊಡು. ಚೆನ್ನಾಗಿದೆ ಚೆನ್ನಾಗಿದೆ. ಅಪ್ಪ ಸೀರೆಗಳೆಲ್ಲ ಮುಗಿತಪ್ಪ ನಿಮ್ ಡಿಸ್ಪ್ಲೇ? ಲಗುನ ಹೋಗವ, ಈಗ ಟೈಟಾನಿಕ್ ಸೀರೆ ಉಟ್ಕೊಂಬ. ಎಲ್ಲ ಓಕೆ. ಇದ್ಯಾವ್ದಿದು ಟೈಟಾನಿಕ್ ಸೀರೆ? ಟೈಟಾನಿಕ್ ಪಿಕ್ಚರ್ ಅಲ್ಲಿ ಯಾರ ಸೀರೆ ಉಟ್ಕೊಂಡಿದ್ರು? ಅದ್ರಾಗ ಸೀರೆ ಉಟ್ಕೊಂಡಿಲ್ರಿ, ನಮ್ಮಲ್ಲಿ ಯಾರು ಉಟ್ಕಂಗಿಲ್ರಿ. ಆದ್ರೆ ಇಲ್ಲಿ ಸೀರೆನೇ ಇಲ್ಲ, ಆದ್ರೂ ಸೀರೆ ಐತಂತ ಹೇಳ್ತಿ. ಸೀರೆನೇ ಇಲ್ಲ ಸೀರೆ ಅಂತ ಹೆಂಗದು? ಹೌದ್ರಿ, ನಮ್ಮ ಸೀರೆ ಸ್ಪೆಷಾಲಿಟಿನ ಹಂಗಾರಿ. ಮುಟ್ಟಿದ್ರು ಕಾಣಲ್ಲ, ತೊಟ್ರು ಕಾಣಂಗಿಲ್ರಿ. ಆದ್ರೆ ಇದು ಎಷ್ಟು ಅದ್ಭುತ ಅಂದ್ರೆ ಈ ಸೀರೆ ತಗೊಂಡವ್ರು ಉಟ್ಕೊಳಿಕ್ ಆಗೋದಿಲ್ರಿ. ತಗೊಂಡವ್ರು ಉಟ್ಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ ಇನ್ಯಾರು ಉಡಿಸ್ತಾರೆ? ನಾವ ಹತ್ರ ಹೋಗಿ ಉಡಿಸ್ತೀವ್ರಿ. ಏನೋ ಅಂದೆ ನೀನು? ನನಗ್ ಸೀರೆ ಉಡಿಸ್ತೀಯ? ನನಗೆ ಮಿನಿ ಮಿನಿ ಸೀರೆ ಉಡಿಸ್ತೀಯ? ಸೃಜಾ ನೋಡ್ ಸೃಜಾ, ಮಾಡಲ್ ಅಂತ ಕರ್ಸ್ಬಿಟ್ಟು ಇವಾಗ ನಾನೇ ಸೀರೆ ಉಡಿಸ್ತೀನಿ ಅಂತ ಇದ್ದಾನೆ. ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ? ನೀನೇ ಇವಾಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿದ್ಯಲ್ಲ. ಏನ್ ಹೇಳ್ದೆ? ನೀನ್ ಉಟ್ಕೊಂಡ್ರ ಸೀರೆ ಯಾವ್ದು? ಸೀತಾರಾಮು ಸೀರೆ. ಹಾಕೋ ಶಂಕರ್ನಾಗ್ ನೋಡು, ಕೊಡು ಕವತ್ತ ಅವ್ನ್ಗೆ. ಏನೋ ಅಂದೆ ನನ್ನ ಮಗನೇ, ನೀನ್ ನನಗ್ ಸೀರೆ ಉಡಿಸ್ತೀಯ? ನಾನು ಉಡಿಸ್ತೀನಿ. ಲೋಕೇಶ್, ಸೀರೆ ಕಾನ್ಸೆಪ್ಟ್ ಮಾಡಿರಲ್ಲ, ತುಂಬಾ ಚೆನ್ನಾಗಿತ್ತು. ಒಂದೊಂದು ಸೀರೆನು ಸರ್ ನೈಸ್. ಅವ್ರು ಬಂದಿಲ್ಲಿ ಸೀರೆ ಮಾರೋದಕ್ ಬಂದ್ರು. ನನಗೆ ಎಷ್ಟು ದೊಡ್ಡ ಟೆನ್ಷನ್ ಸಾಲ್ವ್ ಆಯ್ತು ಗೊತ್ತಾ? ಏನು? 1 ವರ್ಷಕ್ಕಾಗೋ ಸೀರೆ ಬಿಟ್ಟು ಹೋಗೋನೆ ನಾನು. ಸೀರೆ ಶಾಪಿಂಗ್ ಮಾಡೋದಿಲ್ಲ ಮತ್ತೆ. ರಾಣಿ ರಾಣಿ ನಿಂಗೋಸ್ಕರ ಎಷ್ಟು ಸೀರೆ ಇದೆ ನೋಡು. मजा 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 से जाना मजा ಲಂಕೇಶ್, ಲೋಕೇಶ್, ಇವತ್ತು ಕನ್ನಡದ ಕೆಲವು ಸ್ಟಾರ್ ನಟರುಗಳು ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ ಮುಂಚೆ ಕಿರುತೆರೆಯಲ್ಲಿ ಬಹಳ ಹೆಸರು ಮಾಡಿರ್ತಾರೆ. ಕಿರುತೆರೆ ಅನ್ನೋದು ಒಂದು ಹೆಂಗೆ ಅಂದ್ರೆ ವೆರಿ ಪವರ್ಫುಲ್ ಮೀಡಿಯಂ ಅಂತ ದೊಡ್ಡ ವೇದಿಕೆ ಅದು. ಅದನ್ನ ನಿಮ್ಗಿಂತ ಇನ್ಯಾರಿಗೆ ಚೆನ್ನಾಗಿ ಗೊತ್ತು ಮಿಸ್ ಲೋಕೇಶ್? ಟಚ್ ಮಾಡ್ಬಿಟ್ರಿ, ಟಚ್ ಕಿಡ್ನಿ ಎಲ್ಲ ಲಂಗ್ಸ್ ಎಲ್ಲ ಟಚ್ ಮಾಡ್ಬಿಟ್ರಿ. ಈ ಮ್ಯಾಟ್ರ್ ಇವಾಗ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ಮಜಾ ಟಾಕೀಸಿನ ಈ ಸಂಚಿಕೆಗೆ ಬರ್ತಾ ಇರುವಂತಹ ಸಿನಿಮಾದ ನಾಯಕ ಕೂಡ ಕಿರುತೆರೆಯಲ್ಲಿ, ಅದರಲ್ಲೂ ನಮ್ಮ ಕಲರ್ಸ್ ಕನ್ನಡದ ಕುಲವಧು ಸೀರಿಯಲ್ ನಲ್ಲಿ ನಾಯಕನಾಗಿ ನಟಿಸ್ತಾ ಇರೋನು. ಹಾಗೆ ಒಂದು ಹೊಸ ಸಿನಿಮಾ ಮಾಡಿದ್ದಾರೆ, ಅದರ ಹೆಸರು ಮಿಸ್ಟರ್ LLB. ಅವ್ರನ್ನ ವೆಲ್ಕಮ್ ಮಾಡೋಣ, ಮಾತುಕತೆ ಮುಂದುವರ್ಸೋಣ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ LLB ಚಿತ್ರತಂಡದಿಂದ ಶಿಶಿರ್ ಶಾಸ್ತ್ರಿ, ಕೆಂಪೇಗೌಡ, ಲೇಖಚಂದ್ರ, ಡೈರೆಕ್ಟರ್ ರಘುವರ್ಧನ್. ವೆಲ್ಕಮ್ ಟು ದ ಶೋ. ಹೇಗಿದ್ರಿ ಎಲ್ಲರೂ? ಸೂಪರ್, ನೀವ್ ಹೇಗಿದ್ದೀರಾ? ಸೂಪರ್. ಅವರ್ ಯು? ಗುಡ್, ವೆರಿ ಗುಡ್. ನಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಮಿಸ್ಟರ್ LLB, ವಾಟ್ ಇಸ್ ಮಿಸ್ಟರ್ LLB? ಮಿಸ್ಟರ್ LLB ಫಸ್ಟ್ ಇಂಪ್ರೆಷನ್ ಏನ್ ಅನ್ಸುತ್ತೆ? ಲಾಯರ್ ಅಂತ ಏನಾದ್ರು ಬರುತ್ತಲ್ವಾ? ಆಕ್ಚುಲಿ ಮಿಸ್ಟರ್ LLB ಗೆ ನಾವು ಒಂದು ಫುಲ್ ಫಾರ್ಮ್ ಇಟ್ಟಿದೀವಿ ಇಲ್ಲಿ, ಲ್ಯಾಂಡ್ ಲಾರ್ಡ್ ಭದ್ರಾ. ಓ, ಲ್ಯಾಂಡ್ ಲಾರ್ಡ್ ಭದ್ರಾ ಇಸ್ LLB. ಓಕೆ, ಏನು ಭದ್ರಾ ಏನ್ ಮಾಡ್ತಾನೆ ಪಿಕ್ಚರ್ ಅಲ್ಲಿ? ಭದ್ರವಾಗಿ ಭದ್ರಾ ಫುಲ್ ಕ್ವಾಟ್ಲೆ, ಪಿಕ್ಚರ್ ತುಂಬಾ ಕ್ವಾಟ್ಲೆ ಕೊಡ್ತಾನೆ, ಅಷ್ಟೇ ಒಂದ್ ಕೆಲ್ಸ. ಓಹೋ, ವೆರಿ ಗುಡ್. ತಾವು ಏನ್ ದಬಾಕ್ತೀರಾ ಪಿಕ್ಚರ್ ಅಲ್ಲಿ? ಬಟ್ ನಂದು ಇದರಲ್ಲಿ ಮಿಸ್ಟರ್ LLB ಸಿನಿಮಾದಲ್ಲಿ ಎಲ್ಲಾ ಸಿನಿಮಾನು ಮಾಡೋ ತರ ಒಂದು ಮೇಜರ್ ಕಾಮಿಡಿ ಕ್ಯಾರೆಕ್ಟರ್. ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಒಂದು ಹೀರೋಯಿನ್ ಕೊಟ್ಟಿದ್ದಾರೆ ನನಗೆ ಇದರಲ್ಲಿ, ಹುಡುಗಿನ ನಂದಿನಿ. ಅಲ್ಲ, ಯಾವ ಸಿನಿಮಾಲು ಹುಡುಗಿ ಕೊಟ್ಟಿರ್ಲಿಲ್ಲ, ಇದ್ರಲ್ಲಿ ಖುಷಿ ಆಯ್ತು. ನನ್ನ ಪೇರ್ ಕೊಟ್ಟಿದ್ದಾರೆ. ಪಾಪ ಹೀರೋಯಿನ್ ಅಂದ್ರೆ ಹುಡುಗಿನೇ, ಹುಡುಗ ಅಂತ ಹೀರೋಯಿನ್ ಯಾರು ಇರಲ್ಲ. ಹುಡುಗಿನ್ ಕೊಟ್ಟಿದ್ದಾರೆ ಹೀರೋಯಿನ್ ಅನ್ನೋದು ತುಂಬಾ ತಪ್ಪರ್ಥ ಕೊಡುತ್ತೆ. ತಪ್ಪರ್ಥ. ಹೀರೋಯಿನ್ ಕೊಟ್ಟಿದ್ದಾರೆ ಓಕೆ ನನಗೆ. ಯಾವ ತರ ಅಂದ್ರೆ ಆ ಊರ್ಗೆ ಹಳ್ಳಿ ಮೇಷ್ಟ್ರಲ್ಲಿ ಸಿಲ್ಕ್ ಸ್ಮಿತಾ ಬರ್ತಾರಲ್ಲ, ಆ ತರ ಒಂದು ಟೀಚರ್ ಬರ್ತಾರೆ. ಆ ಟೀಚರ್ನ ನಾನ್ ಹೊಡಿತಾ ಇರ್ತೀನಿ.
ಇವ್ರು ಇದಾರಲ್ಲ ಇವ್ರು ಭದ್ರ ಏನ್ ಮಾಡಿದ್ರಿ ಅಂತ ಕೇಳಿದ್ರಲ್ವಾ ಅವ್ನು ಏನ್ ಮಾಡಿಲ್ಲ ಅಂತ ಕೇಳ್ಬೇಕು. ಎಲ್ರದು ಈಗ ನನ್ನ ಲವ್ನ ಹಾಳು ಮಾಡೋದು, ಇನ್ನೊಬ್ರದ್ದು ಯಾರೋ ಸಂಸಾರ ಹಾಳು ಮಾಡೋದು, ಈ ತರದ್ದೆಲ್ಲ ಕೆಲಸ ಇವ್ನು ಮಾಡೋದು. ಯಾಕಪ್ಪ ಅಂತ ಒಳ್ಳೆ ಬುದ್ಧಿ ಯಾಕಪ್ಪ ನಿಂಗೆ? ಅಲ್ಲ ಅದೇ ಯಾವ ಹೆಣ್ಮಕ್ಳು ನೋಡಿದ್ರೆ ಯಾರು ಸುಮ್ನೆ ಇರ್ತಾರೆ? ಹಂಗೆ ನಾವು ಚೆನ್ನಾಗಿರೋರು ಕಂಡ್ರೆ ಒಂಚೂರು ಕಾಳು ಹಾಕ್ಬೇಕು, ಬುಟ್ಟಿಗೆ ಹಾಕೋಬೇಕು. ಓಕೆ ಡೈರೆಕ್ಟ್ರೆ ಹೇಳಿ, ಸಿನಿಮಾದ ವಿಶೇಷತೆ ಏನು? ಸಿನಿಮಾ ಕಾಮಿಡಿ ಮತ್ತು ಲವ್ ಎರಡು ಮಿಕ್ಸ್ ಮಾಡಿರುವಂತ ಒಂದು ಸಿನಿಮಾ. ಕಾಮಿಡಿ ಅಂದ್ರೆ ನಾರ್ಮಲ್ ಕಾಮಿಡಿ ಅಲ್ಲ, ಮಜಾ ಟಾಕೀಸ್ ಇವತ್ತು ಕರ್ನಾಟಕದ ಒಂದು ಡಿಕ್ಷನರಿ ಹೇಗಾಗಿದೆಯೋ ಕಾಮಿಡಿಯಲ್ಲಿ, ಅದರಲ್ಲಿ ಒಂದು ಸ್ವಲ್ಪ ಧೂಳು ನಮ್ಮ LLB ಅಲ್ಲಿ ಹಾಕೊಂಡು ಮಾಡಿದೀವಿ. ಬಟ್ ಒಂಥರ ಇನ್ಸಿಡೆಂಟಲ್ ಕಾಮಿಡಿ ಇದು. ಎಲ್ಲ ಆರ್ಟಿಸ್ಟ್ಗಳು ಕೂಡ ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ, ಅವರಷ್ಟಕ್ಕೆ ಅವ್ರು ಹೋಗ್ತಾ ಇರ್ತಾರೆ, ಒಂದು ಕಾಮಿಡಿ ಆಗುತ್ತೆ. ಅಲ್ಲೇನೋ ಮಾತಾಡ್ತಾರೆ, ಅದೊಂದು ಕಾಮಿಡಿ ಆಗುತ್ತೆ. ಆ ಎಲ್ಲಾ ಕಾಮಿಡಿಗಳು ನಡೆಯೋದಕ್ಕೆ ಕಾರಣ LLB. ಚೆನ್ನಾಗಿದೆ. ಹೇಳಮ್ಮ, ತಾವೇಂದ ಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಸಿನಿಮಾಲಿ ಇವರೆಲ್ಲ ಹೇಳಿದ್ರಲ್ಲ LLB ಭದ್ರಾ ಅವರು ಕ್ವಾಟ್ಲೆ ಕೊಡ್ತಾರೆ ಅಂತ, ಸೊ ಆ ಕ್ವಾಟ್ಲೆನ ಲವ್ ಮಾಡುವಂತ ಕ್ಯಾರೆಕ್ಟರ್ ನಂದು. ಓಹ್, ಬಹಳ ಚೆನ್ನಾಗಿದೆ. ಸರಿ, ತಮ್ಗೇನ್ ಕ್ವಾಟ್ಲೆ ಮಾಡಿದಾರೆ ಇವರು? ಅವೆಲ್ಲ ಹೇಳಕ್ಕಾಗಲ್ಲ, ಫ್ಯಾಮಿಲಿ ಸ್ಟೋರಿ. ಪರ್ಸನಲಿ ಏನಿಲ್ಲ, ಸಿನಿಮಾಲಿ ಏನಿದೆ ಅಷ್ಟೇ. ವೆರಿ ಗುಡ್. ತಮ್ಗೆ ದೆವ್ವನ್ ನಿಜವಾಗ್ಲೂ ನೋಡಿದಿಂತಲ್ಲಮ್ಮ ನೀನು? ಹಾ ಹೌದು ಹೌದು. ಎಸ್, ನಾನು ಬೇರೆಯವ್ರಿಗೆ ಗೊತ್ತಿಲ್ಲ, ಬಿಲೀವ್ ಮಾಡ್ತಾರಲ್ಲ. ಎಸ್, ನಾನ್ ಬಿಲೀವ್ ಮಾಡ್ತೀನಿ ಅದನ್ನ ಇದೆ ಅಂತ. ಯಾಕಪ್ಪ? ಬಿಕಾಸ್ ನಾನು ನೋಡಿದ್ದೀನಿ. ಮಾರ್ನಿಂಗ್ 4 o'clock ಆಗಿ ನಾನು ಓದ್ಕೊಳ್ಳೋದಕ್ಕೆ ಅಂತ ಎದ್ದಿದ್ದೆ, ಬೇಗ ಎದ್ದೇಳ್ತಾ ಇದ್ದೆ ಡೈಲಿ. ಸೊ ಅವತ್ತು ಹಿಂದೆ ಡೋರ್ ಸಮಥಿಂಗ್ ಏನಕ್ಕೋ ಹೊರಗೆ ಹೋಗುವಾಗ ಡೋರ್ ಓಪನ್ ಮಾಡಿದೆ, ಅದೇನೇನೋ ನೋಡಿದೆ. ಎಸ್, ಭಯ ಆಯ್ತು. ಬಟ್ ಇನ್ನ ಸ್ವಲ್ಪ ಹತ್ರ ಹೋದೆ, ಬಟ್ ಸಡನ್ ಆಗಿ ಬಂದಂಗಾಯ್ತು. ಅದು ನೋಡೋಕ್ ತುಂಬಾ ಹೇಳಕ್ಕಾಗಲ್ಲ, ಹಂಗಿತ್ತು. ಬಂತು ನಾನು 1 month ಬೆಡ್ ರೆಸ್ಟ್ ಅಲ್ಲಿ ಇದ್ದೆ. ಎಕ್ಸಾಮ್ ಏನಾಯ್ತು ಆಮೇಲೆ? ಸೊ ಬರ್ದೆ, ತುಂಬಾ ಓದಿದೆ, ಬಟ್ ಜಸ್ಟ್ ಪಾಸ್ ಆದೆ. ಮೋಸ್ಟ್ಲಿ ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗಿ ಕನ್ನಡಿ ನೋಡ್ಕೊಂಡಿರ್ತೀಯಕಂದ. ಸರ್, ಯಾವ್ದೇ ಹೆಣ್ಮಕ್ಳು ನೋಡಿ ಸರ್, ಬೆಳಗಿನ ಜಾವ 4 ಗಂಟೆಲಿ ನೀವು ನೋಡ್ಬಿಡಿ, ಎದ್ಕೊಂಡ್ಬಿಡ್ತೀರಾ ನೀವು. ಇಲ್ಲ, ನನ್ ಕನ್ನಡಿ ನೋಡಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ನೋಡೋಕಲ್ಲ, ಸಂಜೆ 4 ಗಂಟೆಗೆ ನೋಡ್ಬೋದು ಬೇಕಾರೆ. ಅದಕ್ಕೆ ನಿಮ್ಗೆ ಎಲ್ರೂ ಸುಂದರವಾಗಿ ಕಾಣೋದು. ಮತ್ತಿನ್ಯಾವತ್ತು ಮೀಟ್ ಮಾಡಿಲ್ಲ? ಮತ್ತೆ ಇಲ್ಲ. 4 ಗಂಟೆಗೆ ಪಾಪ ಆ ದೆವ್ವ ನೋಡ್ಬಿಟ್ಟು ಎದ್ಕೊಂಡು ನೋಡ್ಬಿಟ್ಟಿರ್ತಾರೆ. ಅದು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾರೆ, 4 ಗಂಟೆಗೆ ದೆವ್ವ ನೋಡಿದೆ, 4 ಗಂಟೆಗೆ ದೆವ್ವ. ನಾನ್ ದೆವ್ವ ತರ ಕಾಣ್ತೀನಿ. ಇಲ್ಲಮ್ಮ, ಎಲ್ರು ಅಷ್ಟೇ, ಹುಡುಗರು ಅಷ್ಟೇ, ಕೊಗ್ಗಾಯ ತರ ಅಂತ ನೋಡಿದ್ರೆ ಎದ್ಕೊಂಡು ನೋಡಬಿಡ್ಬೇಕು. ಈ ಸಿನಿಮಾದಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಶಾರುಖ್ ಖಾನ್ ದೀಪಿಕಾ ಪಡುಕೋಣ್ನ ಎತ್ಕೊಂಡು ಮೆಟ್ಲತ್ತೋ ತರದ ಒಂದು ಸೀನ್ ಇದೆ ಅಂತಲ್ಲ? ಎಸ್. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಶಾರುಖ್ ಖಾನ್ಗೆ ದೀಪಿಕಾ ಪಡುಕೋಣೆ ಸಿಕ್ಕಿದ್ರು, ಅದ್ಭುತವಾಗಿ ಎತ್ಕೊಂಡು ಹೋದ್ರು. ಇಲ್ಲಿ ನನಗೆ ಹಂಗೆ ದಷ್ಟು ಪುಷ್ಟವಾಗಿರೋ ಒಬ್ರು ಅಜ್ಜಿ ಸಿಕ್ಕಿದ್ರು, ಅವ್ರನ್ನ ಎತ್ಕೊಂಡು ನಾನು 100 ಮೆಟ್ಲು ಹತ್ತದೆ. ಆ ಅದೃಷ್ಟ ನನಗೆ ಸಿಕ್ಕಿತ್ತು. ರೆಮೋ, ನೀವು ಮಾಡಿರೋದು ಹೇಳೇ ಇಲ್ಲ ನಮಗೆ. ಸೇಮ್ ಅಜ್ಜಿ ತರ ನೋಡಿ. ಸರಿ, ಇವಾಗ ಒಂದ್ಸಲಿ ನೋಡೋಣ ಎತ್ಕೊಂಡು. ಅಯ್ಯೋ, ಯಾಕಮ್ಮ ಪಾಪ ನೀವು ಮಿಸ್ಟರ್ ಲೋಕೇಶ್ ಅವಾಗ ರೇಮೋ ಆಕ್ಟಿವ್ ಆಗಿದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಚಮಕ್ ಕೊಡ್ತಾ ಇರ್ತೀರಾ. ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಒಂದು ಚಮಕ್ ಕೊಡ್ತೀರಾ. ಇವಾಗ ಆಕ್ಚುಲಿ ಅದು ಆ ಸೀನ್ ಅನ್ನ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ. ರೀಕ್ರಿಯೇಟ್ ಮಾಡೋದು ಇವಾಗ ಹೀರೋಯಿನ್ ಎತ್ಕೊಂಡು ನಮ್ ಮೆಟ್ಲು ಹತ್ಬೇಕಪ್ಪ. ಖಂಡಿತ ಹತ್ತಣ. ಸೂಪರ್. ನಾವು ಬಿಡಲ್ಲಮ್ಮ ಅಷ್ಟೆಲ್ಲ ಈಸಿಯಾಗಿ ಹೀರೋಯಿನ್ ಎತ್ಕೊಂಡೆಲ್ಲ ಓಡಾಡೋದಕ್ಕೆ. ನಾವು ವಯಸ್ಸಾಗಿರೋರ್ನೇ ಕೊಡೋದು. ಯಾರು ನಿಂತ್ಕೋಬೇಕು? ಅವರು ಮೋಹನ್. ನೋಡಿ, ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ರಪ್ಪ. 100 ವರ್ಷ ಚೆನ್ನಾಗಿರಿ. 4-5 ಮಕ್ಕಳನ್ನೆತ್ತು ಆರಾಮಾಗಿರಿ. ಯಾರು ಇರ್ತಾರೆ ಅನ್ನೋದು ಡೌಟ್ ಇಲ್ಲಿ. ಅದೇ ಡೌಟ್. ಇವಾಗ ನೋಡೋಣ, ಮದುವೆ ಆಗ್ಲಿ, ಆಮೇಲೆ ಯಾರಾದ್ರೂ ಹೇಳಿ. ಲೇಖಚಂದ್ರ, ಯಾವ್ದೋ ಬೇರೆ ಬೇರೆ ಭಾಷೆ ಹಾಡುಗಳೆಲ್ಲ ಹಾಡ್ತೀನಿ ಅಂತಲ್ಲಪ್ಪ? ಹಾ, ಹಾಡ್ತೀನಿ. ಯಾವ್ದು? ಚೈನೀಸ್ ಹಾಡ್ತೀನಿ. ಕಾಮನ್. ಇಲ್ಲಿ ಯಾರಿಗಾದ್ರು ಚೈನೀಸ್ ಬರುತ್ತಾ? ಬರುತ್ತೆ, ಎಲ್ಲರಿಗೂ ಬರುತ್ತೆ. ಎಲ್ಲರಿಗೂ ಬರುತ್ತೆ. ಹೌದಾ? ಮೋಹನ್ಗೆ, ರೆಮೋಗೆ ಎಲ್ಲರಿಗೂ ಬರುತ್ತೆ. ಓಕೆ. ನೀಜು ಮಿಕ್ಸಿ ಶುಗರ್ ಎಷ್ಟು ಅಂತ ಕೇಳ್ತಾ ಇದಾರೆ, ನಿನ್ನೆ ಚೆಕಪ್ ಮಾಡ್ತಿದ್ರಲ್ಲ. ಹಂಗಾದ್ರೆ ಬರಲ್ಲ. ಓಕೆ, ನಾನು ಹಾಡ್ಬೋದು ಇವಾಗ. ಇನ್ನೊಂದ್ಸಲಿ ಆಡಮ್ಮ. ಫಸ್ಟ್ ಇದೆ ಆಡಮ್ಮ. ಈ JC ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಆಟೋ ಡ್ರೈವರ್ಸ್ ಬೀಪಲ್ ಬೈದಂಗಿದೆ.
ಪಾಪ ಬಾರಿಸ್ಬಿಡಿ ಪಾಪ ನಿಮ್ಮ ಮಕ ಮುಚ್ಚ ಬಾರಿಸ್ಬಿಡಿ ಪಾಪ. ಬೇರೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ? ನೀವು ಬೇರೆ ಲ್ಯಾಂಗ್ವೇಜ್ ಎಲ್ಲ ಬೇಕಂದ್ರೆ ನಮ್ ಇನ್ಸ್ಟಿಟ್ಯೂಟ್ ಇದೆ, ಅದು ಬಂದು ಸೇರ್ಕೊಂಡ್ರೆ ನಾವು ಹೇಳ್ಕೊಡ್ಬೋದು, ಹಾಗೆ ಹೇಳೋಗಿಲ್ಲ. ಇನ್ಸ್ಟಿಟ್ಯೂಟ್ ಹೌದು, ಲೇಖಚಂದ್ರ ಅಂತ ಒಂದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೀವಿ, ಹಾ. ಅಲ್ಲಿ ಬಂದು ಜಾಯ್ನ್ ಆಗ್ಬೇಕು. ಎಷ್ಟು ಲ್ಯಾಂಗ್ವೇಜ್ ಹೇಳ್ಕೊಡ್ತೀರಮ್ಮ ಅಲ್ಲಿ? ನಮ್ದ್ರಲ್ಲ, ಹಾ. ನಿಮಗೆ ಪ್ರಪಂಚದಲ್ಲಿ ಯಾವ್ದು ಎಷ್ಟಿದೆ ಅಷ್ಟು ಎಲ್ಲ ಹೇಳ್ಕೊಡ್ತಾರೆ. ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಗೆ ಬಾ, ಎಂತೆಂತ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ ಗೊತ್ತಾ? ಓಕೆ, ಒಂದು ಹೇಳ್ಕೊಡಿ ಇವಾಗ. ಇನ್ಸ್ಟಿಟ್ಯೂಟ್ ಸೇರ್ಕೊಂಡ್ರೆ ಮಾತ್ರ. ಯಾವ ಇನ್ಸ್ಟಿಟ್ಯೂಟ್ ಗೊತ್ತಾ? ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟ್. ಜೀವನ ಮೂರೇ ದಿವಸ ಹೋಗಿ ಪುಟ್ಟ ನಂಬ್ಕೊರೆ 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 ಚಟ್ಟರ ಕಟ್ಟಿ ಶಂಕ ಊದಿ ಜಾಟೆ ಬಡ್ದ್ಬಿಡಿ 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 ಬಾಡಿ ಮೇಲೆ ಹಾರ ಹಾಕಿ ಕಾಸು ಇಟ್ಬಿಡಿ ವೇಸ್ಟ್ ಮಾಡಿ ಹೋಗಿ ಬಿಟ್ಟ ಹೋಗಿ ಹಾಕ್ಬಿಡಿ. ಸೊ ಅದಕ್ಕೆ 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 ಪಾರ್ಟಿ 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 ಗುಡ್ ಪಾರ್ಟಿ ಮಾಡ್ಬಿಡಿ. ಸೂಪರ್. ಒಂದೇ ನಿಮಿಷ. ಹಲೋ ರಣ, ನಿಮ್ಮ ಮನೆ ಕಾಂಪೌಂಡ್ ಅಲ್ಲಿ ಒಂದ್ ಚಿಕ್ಕದೊಂದು ಗಿಡ ನೆಡ್ಬೇಕಾಗಿತ್ತು, ಒಂದ್ 6 ಅಡಿ 3 ಅಡಿ ಹಳ್ಳ ತೊಡ್ಬೇಕಾಗಿತ್ತು ಅಷ್ಟೇ. ಇಲ್ಲ ಮರನೇ ನೆಡ್ತೀನಿ. ಹಾ, ರೆಡಿ ಮಾಡಿಸಿ. ಏನಕ್ಕೆ ಬಾವ? ಒಂದ್ ನಿಮಿಷ. ಹಲೋ, ಯಾರು ಚಟ ಕಟ್ಟೋರ? ಅಪ್ಪ ಅರ್ಜೆಂಟಾಗಿ ಒಂದ್ ಚಟ ಕಟ್ಬೇಕಾಗಿತ್ತಲ್ಲಪ್ಪ. 5,000 ಯಾವನಿಗೆ? ಯಾವ ಸೆಕೆಂಡ್ ಹ್ಯಾಂಡ್ ಕೊಡಪ್ಪ, ಪರವಾಗಿಲ್ಲ. ಅವೋ ಪರವಾಗಿಲ್ಲ, ಯಾವ್ದು ಒಂದ್ 2 ತಿಂಗಳು ಅಲ್ಲೇ ಕೊಡು, ಪರವಾಗಿಲ್ಲ. 200 ರೂಪಾಯಿ ಕೊಡ್ತೀನಿ ಅಷ್ಟೇ. ಆಯ್ತು, 210 ರೂಪಾಯಿ ಫಿಕ್ಸ್. ಹಳೇದು ತಗೊಂಬ. ಹಾ ಬಾಬಾ, ಯಾರಿಗೆ ಮಾಡ್ತಾ ಇದ್ದೆ ಫೋನ? ಬಾಬಾ, ಏನ್ ಮಾತಾಡ್ತಾ ಇದ್ದೀನಿ ನೀನು? ಯಾರಿಗೆ ಫೋನು? ಏಯ್, ಕುರಿ ಬೇರೆ ಹೋಗ್ಬಿಟ್ಟವನೆ, ಅದಕ್ಕೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅಲ್ಲಿ ದುಡ್ಡೆಲ್ಲ ಕಟ್ಟಿ ಅಲ್ಲಿ ಹಳ್ಳ ತೋರಿಸಿ ಸ್ಮಶಾನಕ್ಕೆಲ್ಲ ದುಡ್ಡು ಕೊಡ್ಬೇಕು, ಅದೆಲ್ಲ ಬೇಡ. ಅದಕ್ಕೆ ಇಲ್ಲಿ ದಯಣ್ಣನ ಮನೇಲಿ ಮರ ನೆಡ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇವ್ನಲ್ಲೇ ಊತಾಕ್ಬಿಡಲ್ಲ, ಬೆಸ್ಟ್ ದುಡ್ಡು ಬಿಗುತ್ತೆ. ಏನ್ ಮಾತಾಡ್ತಾ ಇದೀವಿ ಬಾಬು ನೀನು? ಏನ್ ಮಾತಾಡ್ತಾ ಇದ್ದೀನಿ ನೀನು? ಯಾಕೆ? ಮಲಗಿದ್ದವ್ನ ಅವನ ಹೇಳ್ತಾರೆ ನೀನ್ ಸತ್ತೋಗ್ಬಿಡಿ, ಇಂತ ಚಟ್ಟ ಕಟ್ಟಕ್ ರೆಡಿ ಮಾಡ್ತಿದ್ದ ಅಂದ್ರೆ ನಮ್ಮ ಬಾವ. ಅಪ್ಪ ಯಾಕಪ್ಪ ಕೊಬ್ರ, ಏನ್ ಮಾಡಕ್ ಹೋಗಿದ್ದೆ? ಇನ್ನೂ ಬದುಕಿದ್ಯಾನ ನೀನು? ಅಯ್ಯ ಬೇಕಪ್ಪ, ನನ್ ಮಗನ ಡೆಡ್ ಬಾಡಿ ತರ ಸ್ಟ್ರೆಚರ್ ಅಲ್ಲಿ ಬರ್ತಾ ಇದೆಯಲ್ಲ, ಇನ್ನೇನ್ ಅನ್ಕೋಬೇಕಲ್ಲಿ? ಅದಕ್ಕೆ ಏನ್ ಮಾಡ್ದೆ? ಅದಕ್ಕೇನ್ ಗೊತ್ತಾ ಮಾಡ್ದೆ? ಸುಮ್ನೆ ದುಡ್ಡು ಖರ್ಚು ಅಂದ್ಬಿಟ್ಟು ದಯಣ್ಣನ್ಗೆ ಒಂದ್ ಮರ ನೆಡ್ತೀನಿ, 6 ಅಡಿ 3 ಅಡಿ ಗುಂಡಿ ತೋಡ್ಬಿಡಿ ಅಂತಿದ್ದೆ. ನೀನ್ ತಗೊಂಡಾಗಲ್ಲ ಆ ಕಡೆ ಅಂತ ಡಿಸೈಡ್ ಇರು, ಇದಾಗೋ ಅಷ್ಟ್ರಲ್ಲಿ ಏನೇನಾಗತ್ತ ನೋಡೋಣ. ಅಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಹೇಳಿಸ್ಕೊಂಡ್ ಕರ್ಕೊಂಡ್ ಬರ್ಬೇಕು ತಾನೆ? ನಾನು ಹೇಳಿಸ್ದೆ, ಆದ್ರೂ ನೀನ್ ರಾತ್ರಿ ಎಲ್ಲ ಜ್ವರ ಹಾಕೊಂಡ್ಬಿಟ್ಟಿದ್ದಲ್ಲ, ಮನಿಕೊಂಡ್ಬಿಟ್ಟಿದ್ದೆ.